ಜ್ವರ ಮನೇಲೆ ಕಮ್ಮಿ ಆದ್ವಾ ಆಸ್ಪತ್ರೆಗೆ ಹೋಗಿದ್ರಾ? ಈಗಿನ ಜ್ವರ ಭಾಳ ಇದು ಮರ, ಒಂದು ಇಂಜೆಕ್ಷನ್ ಕೊಡೋ ತನಕ ಕಮ್ಮಿ ಆಗಲ್ಲ. ಯಾವಾಗಲೂ ನಮ್ಮನೇಲಿ ಈಗ ಮಳೆ ಹಿಡಿಯಸ್ರಿ ಎಲ್ಲರಿಗೂ ಒಂದು ಸತಿ ಶುರು ಆಗದ. ದೇಹದಿಂದ ಈ ಸತಿ ಇಲ್ಲ, ಇನ್ನೇನು ಸಜ್ಜೆ ಶುರು ಆಗ್ಬೇಕೇನ. ಹೇಳ್ತಿರ್ತೀನಿ ನಮ್ಮ ಮುದ್ದಣಿಗೊಬ್ಬನಿಗೆ ಮಳೇಲಿ ನೆನಿಬೇಡ ಅಂತ ಹೇಳ್ದಾರ ಮಾತು ಕೇಳಲ್ಲ. ಈ ಸಣ್ಣ ಮಳಿಯಲ್ಲ ಅಂತ ಹೋತಿರ್ತಾನೆ. ನಮ್ಮನೇಲಿ ಇವರು ಒಬ್ಬರು ಹಾಗೆ ಮಾಡೋದು. ಇದು ಮನೇಲೆ ಕಮ್ಮಿ ಆತಾ? ಹಾಂ, ಕಮ್ಮಿ ಆಯ್ತು, ಮನೇಲೆ ಕಮ್ಮಿ ಆಯ್ತು. ನಾನು ಹಾಗೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗಲ್ಲ. ನಾನು ಸುಧಾರಿಸ್ತೀನಿ. ನಮ್ಮನೇಲಿ ಇದು ಪಲ್ಲವಿನ ಕರ್ಕೊಂಡೋಗ್ತೀನಿ. ಹಂಗೊಂಚೂರು ಎಂತ ಶುರು ಆಗ್ಬೇಕಾರೆ ಈಗಿನ ಮಕ್ಕಳು ಸೂಬ್ರಲ್ಲ, ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡೋಗ್ತೀನಿ. ನಾ ಇಬ್ಬರು ಗಂಡ ಹೆಂಡ್ತಿ ಹೋಗೋದು ಕಮ್ಮಿ. ಆಸ್ಪತ್ರೆಗೆ ಹೋಗೋದಾಗಿದ್ರೆ ಅಲ್ಲಿ ಹೋಗಿ ಒಂದು ಇಂಜೆಕ್ಷನ್ ತಗೊಂಡು ಹಾಗೆ ಅದನ್ನು ಕರ್ಕೊಬತ್ತಿದ್ದೆ. ಮತ್ತು ಅದೇ ಒಂಥರ ಅಭ್ಯಾಸ ಆದಂಗೆ ಆಗ್ತದೆ, ಆಸ್ಪತ್ರೆಗೆ ಹೋಗಲ್ಲ ಅಂತ ಕೂತೆ. ನಮ್ಮನೇಲಿ ಇವ್ರು ಬೈದರು. ಅದೇ ಹೊಳೆ ತನಕ ಕರ್ಕೊಬಂದು ಹೊಳೆ ದಾಟ್ಸೆ ಜಾಗ್ರತೆ ಹೇಳಿ ಹೋಗ್ಯಾರೆ. ಪಕ್ಕನ ಬಾ ಅಂಥೇಳಿ ಇಲ್ಲಿಂದ ಹೊರಟು ಕೂಡಲೇ ಫೋನ್ ಮಾಡು, ನಾ ಅಲ್ಲಿ ತನಕ ಬತ್ತೀನಿ ಅಂತ ಹೇಳ್ಯಾರೆ. ಹ್ಞೂ ಬತ್ತೀನಿ ಅಂತ ಹೇಳೀನಿ. ಜ್ವರ ಕಮ್ಮಿ ಆಗಿದೆ. ಓ, ನಿಮಗೆ ಜ್ವರ ಬಂದಿದ್ವಾ? ಹಾಗಾಗಿ ಪಲ್ಲವಿ ಬರ್ಲನ ಅಲ್ಲ. ಮತ್ತು ಬೀಗರು ಫೋನ್ ಮಾಡಿದಾರ, ಇದು ಪಲ್ಲವಿಗೆ ಎಂಥದ ಹೊಟ್ಟೆ ನೋವು, ಹಾಗಾಗಿ ಕಳಿಸ್ಲ ಅಂತ ಹೇಳಿದ್ರಪ್ಪ. ಯಾರಿಗೆ ಹುಷಾರಿಲ್ಲದಿದ್ದು? ಯಾರಿಗೆ? ಅದು ಪಲ್ಲವಿಗೂ ಇದು ಹ್ಞೂ ಪಲ್ಲವಿಗೂ ಸಣ್ಣ ಇದು ಹೊಟ್ಟೆ ನೋವು ಶುರು ಆಗಿತ್ತು. ಅಲ್ಲ ಮರ, ನಿಮ್ಗೆ ಎಂತ ಆಗ್ಯದ್ರೆ? ಅವ್ರಿಗೆ ಹುಷಾರಿಲ್ಲ ಆಗ್ಯದೆ, ಗುಣ ಆಗ್ಯದ, ಬಂದು ಆಗ್ಯದ. ಈಗ ಎಂತ ಅದನ್ನೊಂದು ತನಿಖೆ ಮಾಡಿ. ಹೊಟ್ಟೆ ನೋವು ಜ್ವರ ಹುಷಾರಿಲ್ಲ. ಮುದ್ದಣಿ ಹೇಳೇನು ಮೊನ್ನೆನೇ ಅಮ್ಮಗೆ ಜ್ವರ ಅಂತೆ, ಹಾಗಾಗಿ ಅದಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ. ಎಷ್ಟೊತ್ತಾಗಬೇಕು ಜ್ವರ ಆಗಲಿ ಹೊಟ್ಟೆ ನೋವಾಗಲಿ ಬರೋಕ್ಕೆ? ಮುದ್ದಣಿ ಇಲ್ಲೇ ಬಂದಲ್ಲ. ಇದು ಮೊನ್ನೆ ಇವರಿಗೆ ಜ್ವರ ಅಂತಲೇ ಹೇಳಿದ್ದಲ್ಲ ನೀನು, ಹಾಗಾಗಿ ಪಲ್ಲವಿಗೆ ಬರೋಕ್ಕಾಗಲ್ಲ ಅಂಥೇಳಿ. ಹ್ಞೂ ಜ್ವರ ಅಂತ ಹೇಳಿತ್ತು. ಹಾಂ, ಆಸ್ಪತ್ರೆಗೆ ಹೋಗಿದ್ರಾ? ಪಲ್ಲವಿಗೆ ಹೊಟ್ಟೆ ನೋವು ಶುರುವಾಗಿದ್ದು ಯಾವತ್ತಿಂದ? ಇದು ಹೊಟ್ಟೆ ನೋವು ಮೊನ್ನೆ ಕತ್ಲೆಯಿಂದ ಸಣ್ಣ ಒಂದು ಹೊಟ್ಟೆ ತೆರೆದಂಗೆ ಅದು. ಇದು ಚಿಕನ್ನು ಅಂದ್ರೆ ಭಾಳ ಆಸೆ ಅಲ್ಲ ಅದಕ್ಕೆ. ಸಮ ತಿಂತಲ್ಲ, ಅದು ಮಟನ್ ತಿನ್ನು ಅಂದ್ರೆ ತಿನ್ನಲ್ಲ, ಇದನ್ನೇ ತಿನ್ನೋದು ಬರೀ. ಹಾಗಾಗಿ ಸಣ್ಣ ಹೊಟ್ಟೆ ನೋವು ಶುರು ಆಯಿತು, ಕಮ್ಮಿ ಆಯ್ತು. ಇದನ್ನು ಮಾಡಿಕೊಟ್ಟೆ, ಕೊಡೋದಕ್ಕೆ ಮನೇಲೆ ಕಮ್ಮಿ ಆಯ್ತು. ಆಸ್ಪತ್ರೆಗೇನು ಹೋಗ್ಲ. ಹೌದಾನ? ಇದು ತಿಂಡಿ ತಿಂದಾನೆ ಹೇಳಿ, ತಿಂಡಿ ತಿಂದಾನ ಕಡುಬು ಮಾಡೇನೆ. ಮತ್ತು ನಿಮಗೆ ಜ್ವರ ಅಂತ ಹೇಳಿದ್ರಲ್ಲ ಅಂಥೇಳಿ ಮೆಣಸು ಸಾರು ಮಾಡಿದೆ. ಕಡುಬು ತಿಂದ್ಕೊಂಡು ಮುದ್ದಣ್ಣೆ ಪ್ಯಾಟಿಗೆ ಹೋಗಿ ಬಾರ. ನೀನಾರು ಹೋಗಿ ಬಾ, ನಿನ್ನ ಅಪ್ಪನಾರು ಹೋಗಿ ಬರಲಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಹೋಗ್ಬೇಕು. ಊಟ ಮುಗಿಸ್ಕೊಂಡೆ ಅಂತ ಇಂದು 2 ದಿನ ಬರೋದೇ ಬಂದಿರಂತೆ. ನೀನು ಯಾವಾಗಲೂ ಬುತ್ತ ಕುತ್ಕೊಳಲ್ಲ, 2 ದಿನ ಇದ್ದೇ ಹೋಗ್ಬೋದು. ಹೇಳಿ ಇದು ಬಟ್ಟೆ ಬದಲಾಯಿಸ್ಕೊಂಡು ಇದು ಮಾಡ್ಬೋದು, ತಿಂಡಿ ತಿಂದ್ಕೊಬೋದು. ಅಲ್ಲ, ನೀವೊಂದು ಕೆಲಸ ಮಾಡಿ, ನೀವೆಲ್ಲ ಇದು ಸೌರಣೆ ಮಾಡಿ ತಿನ್ನೋದು ಭಾಳ ತಡ ಆಗ್ತದೇನೋ ಮರತೆ. ನಾನೊಂಚೂರು ತೋಟದ ಕಡೆ ಹೋಗ್ಬೇಕು. ಇವತ್ತಾರು ಒಂದು ತೋಟದ ಕಪ್ಪಷ್ಟು ಮುಗಿಸ್ದೇ ಇದ್ದರೆ ಇನ್ನು ಬೇರೆ ಕೆಲಸ ಎಲ್ಲ ಶುರು ಆಗ್ತವೆ. ನಾ ಪಕ್ಕನ ಹೋಗ್ತೀನಿ, ನೀವು ನಿಧಾನದಿಂದ ತಿನ್ನಿ. ಮುದ್ದಣ್ಣೆ ನೀನು ನಿಧಾನಕ್ಕೆ ತಿಂದ್ಕೊಂಡು ಬಾರ, ತೋಟಕ್ಕೆ ಬಾ ಇವತ್ತು. ನೆಂಟ್ರು ಮತ್ತೆ ತಪ್ಪು ತಿಳ್ಕೊಬೇಡಿ. ನಾ ಒಂಚೂರು ತಿಂಡಿ ತಿಂದ್ಕೊಂಡು ಪಕ್ಕನ ಹೋಗ್ಬೇಕಲ್ಲ, ಹಂಗಾಗಿ ತಿಂತೀನಿ. ನಿಧಾನದಿಂದ ತಿಂಡಿ ತಿನ್ನಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ಹೋಗ್ಬೋದು. 2 ದಿನ ಎಲ್ಲ ಇರೋಕ್ಕೆ ಈಗ ನಮ್ಮ ಮನೆ ಹಾಗೆ ನಿಮ್ಮ ಮನೇನೂ ಅಲ್ಲನ, ಕೆಲಸದಿಂದಲ್ಲ ಆಗಲ್ಲ. ಹಾಗೆ ಊಟ ಮುಗಿಸ್ಕೊಂಡೇ ಹೋಗ್ಬೋದು. ನಿಮ್ಮ ಗಂಡು ಹೇಳ್ಯಾರ ಮರ, ಪಕ್ಕನ ಒಂಚೂರು ಕಳಿಸಿ ಮನೇಲಿ ಯಾರು ಇಲ್ಲ ಅಂತ ಹೇಳ್ಯಾರೆ. ಓ ಮುದ್ದಣ್ಣಿ, ನೀ ಈಗ ತೋಟಕ್ಕೆ ಬಾ ಅಂತ ಹೇಳಿದೆ. ಇಲ್ಲ, ನೀವೊಂದು ಕೆಲಸ ಮಾಡು, ಪ್ಯಾಟಿಗೆ ಹೋಗಿ ಬಂದೆ ತೋಟಕ್ಕೆ ಬಾ. ಅಲ್ಲ, ನೀನು ನಡಿಯೆ, ತಿಂಡಿ ಇಕ್ಕೆ ನಡಿಯೆ. ಅಲ್ಲ, ಎಲ್ಲರೂ ಸುಳ್ಳು ಹೇಳೋದು ಹೇಳ್ತೀರಿ. 3 ಜನ ಕೂತು ಮಾತಾಡ್ಕೊಂಡು ಒಂದೇ ಸುಳ್ಳು ಹೇಳಿ.
ಯಾರ್ಯಾರು ಏನು ಹೇಳ್ತೀರಿ ಅಂತ ಮಾತಾಡ್ಕೊಂಡು ಒಂದನ್ನೇ ಒಬ್ರು ಹೇಳಿದ್ನೇ ಮತ್ತೊಬ್ರು ಹೇಳಿ, ಒಬ್ರೊಬ್ರು ಒಂದೊಂದು ಸುಳ್ಳು ಹೇಳಿ ಇಲ್ಲಿ ನನ್ನ ಸಿಕ್ಸ್ ಹಾಕ್ಬೇಡಿ. ಕಡೆಗೆ ನಾನು ನಿಮ್ಮ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದೀನಿ ಅಂದ್ಕೋತಾರೆ ಅಪ್ಪ. ಅಲ್ಲ ಇದು ಹೇಳಿದ ಪೂರ್ತಿ ಸುಳ್ಳೇನಲ್ಲ, ಸಣ್ಣಕ್ಕೆ ಮೈಕೈ ಹೊಡ್ತಾ ಇದ್ದಿದ್ದು ಹೌದು. ಏನೋ ಆಗದಾಗ್ಯೋತು, ಭಾಳ ತಲೆ ಕೆಡ್ಸ್ಕೊಂಡದೆ. ನಮ್ಮ ಪಲ್ಲವೇ ಒಂದು ಪುತ್ತ ರಸ ಅಂತ ಕೈಯಲ್ಲಿ ಮುಟ್ಲ. ನಿನ್ನೆಯಿಂದ ಅಷ್ಟು ಸತಿ ಫೋನ್ ಮಾಡ್ತಲ್ಲ, ಏನೋ ಅದು ಎಷ್ಟು ಕಣ್ಣೀರು ಹಾಕಿದ, ಏನೋ ತುಂಬಿಟ್ಟಿದ್ರೆ ಒಂದು ಕಡ್ಪಾನ್ ತುಂಬಿಟ್ಟಿದ್ದೆ, ಏನೋ ಅಷ್ಟು ಕಣ್ಣೀರು ಹಾಕಿದೆ. ಹಾಗಿದ್ದಾಗೋತಲ್ಲ, ಭಾಳ ಸಿಟ್ಟು ಮಾಡಬೇಡಿ, ಭಾಳ ಸಿಟ್ಟು ಮಾಡಬೇಡಿ ಅಂತ ಮಾಡೋದು ಮಾರ. ಹೆಣ್ಣೆತ್ತ ಸಂಕಟ ಯಾರ ಹತ್ರ ಹೇಳ್ಕೊಳಕ್ಕಾಗ್ತದೆ? ಏನೋ ನಿಮ್ಮ ಕೈ ಮೇಲೆ ಹಾಕಿ ತಪ್ಪು ಅಪ್ಪು ನೀವೇ ನೋಡ್ಕೋಬೇಕು. ಮನುಷ್ಯ ಅಂದಮೇಲೆ ಒಂದು ತಪ್ಪು ಮಾಡದೇ ಇರ್ತಾನೆ. ನಾನು ಮನುಷ್ಯರು ಅಂದವ್ರು ಒಂದೊಂದು ಸತಿ ತಪ್ಪು ಮಾಡ್ತಾರೆ, ಹೌದಾ? ಒಂದು ಸತಿನೂ ಬಿಡದೆ ತಪ್ಪು ಮಾಡ್ತಾ ಇರೋರ್ನ ಅಂತ ಹೇಳ್ಬೇಕು. ತನಗಾರು ಬುದ್ಧಿ ಇರಬೇಕು, ಇಲ್ದಿದ್ರೆ ಹೇಳಿದ ಮಾತಾರು ಕೇಳಂಗಿರ್ಬೇಕು. ಯಾಕೆ ನೀವಿರಲ್ಲ ಅವತ್ತು ಮನೇಲಿ? ಅಮ್ಮ ತಿಂಡಿ ಬಡಿಸ್ದ? ನನಗೂ ಒಂಚೂರು ಬಡಿಸು, ಬಂದೆ. ಹೌನಾ ಈಗ ಕೊಟ್ಟೇನೆ. ನಿನ್ನ ಅಪ್ಪ ತಿಂತ ಕೂತಾರೆ, ನಿಂಗೂ ಬಾಟ್ಲಿ ಇಟ್ಟೀನಿ, ಬಾ ನಾವು 3 ಜನ ಕಡೆ ಕೂತ್ಕೊ ತಿಂತೀವಿ. ನಿಮಗೆ ಹೇಳಿ ಕಳಿಸ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೇನೋ ತಿಳುವಳಿಕೆ ಇಲ್ಲ. ನಿಮಗೆ ತಿಳುವಳಿಕೆ ಇಲ್ಲ. ಫೋನ್ ಮಾಡಿದಾಗ ರಿಸೀವ್ ಮಾಡಲ ಅಂಥೇಳಿ ನಿಮ್ಮ ಮಗಳು ಒಂದು ಕೊಡ್ಪಾನ ಕಣ್ಣೀರು ಹಾಕ್ತು ಅಂತ ಹೇಳಿದ್ರಿ. ನಮ್ಗೆ ಹಂಗೆ ಕೊಡ್ಪಾನ ಗಿಡ್ಪಾನ ಕಣ್ಣೀರಲ್ಲಿ ತುಂಬ್ಸಕ್ಕೆ ಬರೋಲ್ಲ. ಆದರೆ ಇಲ್ಲಿ ಆಚೀಚೆ ಮನೆಯವರಿಗೆ ಏನು ಉತ್ತರ ಕೊಡ್ಬೇಕು ನಾವು? ಒಂದು ಪಕ್ಷ ಕೊಟ್ಟರು ಕೊಟ್ಕೋಬೋದು, ಇದೇ ಅಷ್ಟು ನಿಶ್ಚಯಿಸ್ಬೇಕಾದ್ರೆ ನಮಗೆ ಹೇಳ್ಕೊಳಕ್ಕೇನ. ಇದು ಒಂದು ಸತಿ ಬಿಟ್ಟಿನಿ, ಇನ್ನೊಂದು ಸತಿ ಏನಾದರೂ ಹಿಂಗೆ ಮಾಡಿದ್ದೆ ಹೌದಾದರೆ ವಾಪಸ್ ತಂದು ನಿಮ್ಮನೆಗೆ ಬಿಟ್ಟು ಬರ್ತೀನಿ ನಾನು. ಈಗಲೇ ಹೇಳಿನಿ, ಬೇಡ ಅಂತ ನನ್ನ ಅಪ್ಪ ಅಮ್ಮನ ಎದುರಿಗೆ ಇಲ್ಲಿ ತನಕ ನಾನು ಏನೂ ಮಾತಾಡಲ್ಲ, ಗುಟ್ಟೆ ಮಾಡ್ಕೊಂಡು ಬಂದೀನಿ. ಇನ್ನು ನಾನು ಅದನ್ನು ಮಾಡಲ್ಲ. ಅಮ್ಮ ನೀನು ಯಾಕಷ್ಟು ಬೇಜಾರು ಮಾಡ್ಕೋತೀಯಾ? ಸುಮ್ಮನಿರು. ಇಷ್ಟೊತ್ತು ನನ್ನ ಹತ್ರ ಸಿಟ್ಟು ಮಾಡಿ ಸಾಲದು, ನಂಗೆ ಬೈತಿ ಸಾಲದು ಅಂತ ಈಗ ಅಮ್ಮನ ಹತ್ರನೂ ಬೈಯೋಕ್ಕೆ ಸಿಟ್ಟು ಮಾಡೋಕ್ಕೆ ಶುರು ಮಾಡಿರಾ? ನಿಮ್ಗೆ ಎಂತಾಗಿದೆ? ನಿಮಗೆ ತಿಂಡಿ ಇಕ್ಕಿದ್ದಂತ ತಿನ್ನೋದು ಬಿಟ್ಟು ಅಂತ ಕೊಲ್ಲೆ ಅಂತ ಕುತ್ಕೊಂಡು ನಿಂಗಳಿಸ್ಕೊಂಡು ಅಲಿಸ್ತಿದ್ದೀರಲ್ಲ, ಏನೋ ಒಂಥರ ಬಾಲ ಮಕ್ಕಳು ಮಾಡ್ದಂಗೆ ಮಾಡ್ತೀರಿ. ಸುಮ್ಮನೆ ತಿಂಡಿ ತಿಂತೀರಾ ಇಲ್ಲ? ನೋಡು ನಿನ್ನ ಮಗ ಇಷ್ಟು ದಿವಸ ಗೊತ್ತಾಗಲ್ಲ, ನಾ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಿದ್ದ. ಈಗ ಗೊತ್ತಾಗ್ಯದಲ್ಲ, ಸಮ ಕಾಸ್ತಾ ಇದ್ದಾನೆ. ಕಾಸ್ಟ್ಲಿ ಸುಮ್ಮನಿರ. ಮತ್ತೆ 2 ದಿನ ಇದ್ದು ಹೋಗಕ್ಕೆ ಹೇಳ್ತಾ ಇದ್ದೀಯ ನೀನು? ಎಂತಕ್ಕೆ ಇಲ್ಲಿ ಮತ್ತೊಂದು ಏನಾದ್ರು ಹಚ್ಚಾಕಿಟ್ಟು ಹೋಗಕ್ಕ? ಪಲ್ಲವೇ, ನಿನ್ನ ಮಧ್ಯೆ ಮಾತಾಡೋಕ್ಕೆ ಹೇಳಿದ್ನ ನಾನೀಗ? ನಾ ಇಲ್ಲಿ ಮಾತಾಡ್ತಿದ್ದೀನ ಇಲ್ಲ? ಸುಮ್ಮನೆ ನಿಂತ್ಕೊಂಡೆ. ಇನ್ನು ಮೇಲಾರು ಅಷ್ಟೇ, ಎಂತಕ್ಕೆ ಯಾರು ಎಲ್ಲಿಗೆ ಹೋಗೋದಾದರೂ ಅವ್ರ ಜೊತೆಗೆ ಕರ್ದಲ್ಲಿ ಹೋಗ್ಬೇಕು ಬರ್ಬೇಕು. ತೀರ ಎಡಿ ಅಂದ ಕಾಲಕ್ಕೆ ನಾನು ಅಷ್ಟು ಜನ ಬೇಕಾದ್ರೆ ಅವರಿಗೆ ಗೊತ್ತಾಗ್ತದೆ. ಸುಖ ಸುಮ್ಮನೆ ನಾನು ಬರೋಲ್ಲ ಅಂತ ಹೇಳಬೇಡ. ನೀವು ಅಷ್ಟೇ, ಏನೋ ಸಣ್ಣ ಪುಟ್ಟರಿಗೆ ಹೇಳ್ತದೆ ಅಂಥೇಳಿ ಏನನ್ನ ಸಿಟ್ಟು ಮಾಡ್ಕೊಂಡು ಮಾತುಕತೆ ಬಿಟ್ಕೊಂಡಿದ್ರೆ ಅದು ಯಾರಿಗೆ ಹೇಳ್ಬೇಕು ನೋಡೋಣ ಹೇಳಿ? ನನಗೂ ಫೋನ್ ಮಾಡಲ್ಲ, ಅದು ಗಳಿಗಳಿಗೂ ಫೋನ್ ಮಾಡಿದ್ರೆ ಬೈತಾರೆ ಅಂತದೆ. ಏನೋ ಈ ಸಿಸ್ಟಮ್ ಎಲ್ಲ ಎಲ್ಲದು ಏನೋ ನಂಗೆ ಗೊತ್ತಿಲ್ಲ ಮಾರ್ರೆ. ತಾಯಿ ಕೈಲೊಂದು ಫೋನ್ ಮಾಡಿ ಮಾತಾಡೋಂಗಿಲ್ಲ ಅಂದರೆ ನಾನು ಹೇಳ್ಕೊಳಕ್ಕಾಗಲ್ಲ. ಯಾರ ಹತ್ರ ಹೇಳ್ಕೊಳೋಣ? ಇದನ್ನು ನಗಾಡ್ತಾರೆ ಕೈ ಚಪ್ಪಳೆ ಹೇಳ್ಕೊಂಡು. ಕುಣ್ಕುತ ಮುದೆ ಮಾಡಿದ್ರು ಅವಾಗ ಈಗ ಹಿಂಗೆ ಅಕ್ಕಿ ಕೂತದೆ ಅಂತ. ಹಾಗಾಗಿ ಯಾರ ಹತ್ರನೂ ಹೇಳಲ್ಲ, ಹೊಟ್ಟೆ ಒಳಗೆ ನಂಬ್ಕೊಂಡಿರೋದಾಗಿದೆ. ಅಮ್ಮ ಬಾ ನೀನು ಎಷ್ಟು ಹೇಳಿದ್ರು ಅಷ್ಟೇಯಾ? ಬಟ್ಟೆ ಬದಲಾಯಿಸ್ತೀವದು, ತಿಂಡಿ ತಿನ್ಕೊ ಬರೋಣ ಅಂತ ಹೇಳಿದ್ರೆ ಅದನ್ನು ಕೇಳಲ್ಲ ನೀನು. ಹಾಗೆ ಉಪವಾಸ ಬಂದೀಯ ನಾನು ಕರ್ಕೊಂಡು. ಬಾ ತಿಂಡಿ ನಾ ತಿನ್ಬೋದು, ತಿಂಡಿ ತಿನ್ಕೊಂಡು ಹೊರಡು ನೀನು. ಹೋಗಿ ಬಟ್ಟೆ ಬದಲಾಯಿಸಿ ತಿಂಡಿ ತಿನ್ನಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬೋದು.